ಮಳಿ ಇರ್ಲಿ ತಂಪಿರ್ಲಿ ಶಿಖಿ ಇರ್ಲಿ ವಾರದಾಗ ಒಂದ್ಸಲ ಸಾವ್ಜಿ ಊಟ ಸಿಕ್ತಂದ್ರ ಭಾರಿ ಮಜಾ ಬರ್ತೈತ್ರಿ. ನಾನಂತೂ ಮಿಸ್ ಮಾಡಂಗಿಲ್ಲ. ಅದಕ್ಕೆ ಇವತ್ತ ಸಾವ್ಜಿ ಊಟ ಮಾಡ್ಬೇಕಂತ ವಿದ್ಯಾನಗರ್ನಾಗ ಇರುವಂತ ಸಾವ್ಜಿ ಫುಡ್ಸ್ ಹೋಟೆಲಿಗೆ ಬಂದಿನ್ರಿ. ಭಾರಿ ಮಸ್ತ್ ಇರ್ತೈತಿ. ಟ್ರೈ ಮಾಡಿ ನಿಮ್ಗೂ ತೋರಿಸ್ತೀನಿ ಬರ್ರಿ. ಫಸ್ಟ್ ಟೈಮ್ ಸಾವ್ಜಿ ಊಟ ಮಾಡಾಕ ಹೋಟೆಲಿಗೆ ನಮ್ಮ ಸ್ಪೆಷಲ್ ಗೆಸ್ಟ್ ಬಂದಾರ್ರಿ. ಯಾರು ನೋಡ್ರಿ, ತಡಾ. ಫಸ್ಟ್ ಟೈಮ್ ಸಾವ್ಜಿ ಊಟ ಹೋಟೆಲ್ ನಾಗ ಬಂದು ತಿಂತಾನಂತ. ಖಾರ ಊಟ ಬಾಳ್ ಡೇಂಜರ್ ಅದಾನಂತವ. ಅವನು ತಿಂದು ಹೇಳ್ತಾನಂತ, ರಿವ್ಯೂ ಕೊಡ್ತಾನಂತ. ಇಲ್ಲಿ ಊಟ ಕೊಡೋದು ಯಾವಾಗ್ಲೂ ಎಲಿ ಊಟನ ನೋಡ್ರಿ. ಫಸ್ಟ್ ಒನ್ ಮಟನ್ ಡ್ರೈ ಕೊಟ್ಟಾರಿ. ಇದು ಚಿಕನ್ ಮಸಾಲ, ಕೀಮಾ ಗೊಜ್ಜು, ರೆಡ್ ಗ್ರೇವಿ. ನೋಡ್ರಿ ಗೈಸ್, ಇಲ್ಲಿ ಗೊಜ್ಜು ಅಂತ ಬರ್ತೈತಿ. ಇದನ್ನ ನಾವು ತಗೊಂಡೇವ್ರಿ. ಇಲ್ಲ ಐತ್ ನೋಡ್ರಿ, ಅದನ್ನ ನಾವು ತಗೊಂಡೇವ್ರಿ. ಇಲ್ಲಿ ಸ್ಪೆಷಾಲಿಟಿ ಏನಂದ್ರ ದೋಸೆ ಜೊತೆ ಕೀಮಾ ಗೊಜ್ಜು ಕೊಡ್ತಾರ್ರಿ. 2 ದೋಸೆ ಕೊಡ್ತಾರ. ನಾವು ಬರೀ ಒಂದ ಟೇಸ್ಟ್ ಅಂತ ಹೇಳಿ ತಗೊಂಡಿವಿ. ಇದು ಕೀಮಾ ಗೊಜ್ಜು, ಇದ್ರ ಜೊತೆನ ಪರ್ಫೆಕ್ಟ್ ಕಾಂಬಿನೇಷನ್. ನೀನು ಟ್ರೈ ಮಾಡ್ತೀಯಲ್ಲ? ಯಸ್, ನೋಡಿ ಹೆಂಗೈತಿ ಇದು. ಫೈರಿ ರೆಡ್ ಗ್ರೇವಿ. ಈಗ ಸ್ವಲ್ಪ ಕೀಮಾ ಗೊಜ್ಜು ಹಾಕ್ತೀನಿ, ಸ್ವಲ್ಪ ದೋಸೆ ಜೊತೆ ತಿನ್ಬೇಕು. ಓಕೆ, ಸಾಕ್ ಬಾಳತ್ತ. ನಾವು ಒಂದ ಎಲಿನ್ಯಾಗ 2 ಐಟಮ್ ತಗೊಂಡಿವಿ. ಒಂದು ಕೀಮಾ ಗೊಜ್ಜು ಜೊತೆ ದೋಸೆ ಕೊಡ್ತಾರ್ರಿ. ಆಮೇಲೆ ಇನ್ನೊಂದು ಏನು ಚಿಕನ್ ತಾಲಿ ಅಂತ ತರಿಸಿವಿ. ಅದ್ರೊಳಗ ಈ ಚಿಕನ್ ಬರ್ತೈತಿ, ಶೇರ್ವಾನ ಕೊಟ್ಟಿರ್ತಾರ, ಪಚಡಿ, ನಿಂಬು. ಮಸ್ತ್ ಬ್ಯಾಟಿಂಗ್. ಎಸ್, ಲೆಟ್ಸ್ ಸ್ಟಾರ್ಟ್. ನಿಂಬು ಸ್ವಲ್ಪ ದೋಸೆ ಕೊಡ್ತೀನಿ, ಮಸ್ತ್ ಇರ್ತೈತಿ. ಫ್ರೆಶ್ ದೋಸೆ ಮತ್ತ ಕೀಮಾ ಗೊಜ್ಜು. ಫೈರ್ ಫೈರ್. ಖಾರ ಅನಿಸ್ತಂದ್ರೆ ಇಮಿಡಿಯೇಟ್ಲಿ ಪಚಡಿ ತಿಂದ್ಬಿಡ್ಬೇಕು. ಸೂಪರ್ ಕಾಂಬಿನೇಷನ್ ಐತ್ರಿ. ಬೆಂಗಳೂರಿನಾಗ ಈ ತರ ನಾ ಟೇಸ್ಟ್ ಮಾಡಿದ್ದೆ. ಫಸ್ಟ್ ಟೈಮ್ ಹುಬ್ಳಿನಾಗ ಈ ತರ ತಿನ್ನೋಂತೀನಿ. ಬಾಳ ಮಸ್ತ್ ಕಾಂಬಿನೇಷನ್. ಸಾವ್ಜಿ ಊಟ ಅಂದ್ಮೇಲೆ ಮಿಜಿ ಮಿಜಿ ಮಾಡಬಾರ್ದು. ಖಾರ ಹೆಂಗ್ ಇರ್ತೈತಿ ಅದನ್ನ ಫುಲ್ ಎಂಜಾಯ್ ಮಾಡ್ಬೇಕು. ಆಯಿಲ್ ಇರ್ಲಿ, ಖಾರ ಇರ್ಲಿ, ಫುಲ್ ಮಜಾ. ಫ್ಯಾಂಟಾಸ್ಟಿಕ್. ಟೊಮ್ಯಾಟೋದು ಲೈಟ್ ಆಗಿ ಹುಳಿ ಬರ್ತೈತಿ, ಬಹಳ ಹುಳಿ ಅನ್ಸಂಗಿಲ್ಲ. ಇಲ್ಲ, ಬಟ್ ಇದ್ರೊಳಗ ಕೀಮಾ ಹಾಕಿರ್ತಾರಲ್ಲ, ಕೀಮಾ ಮತ್ತೆ ಟೊಮ್ಯಾಟೊ ಹಾಕಿರ್ತಾರ. ಟೊಮ್ಯಾಟೋದು ಲೈಟ್ ಆಗಿ ಹುಳಿ ಬರ್ತಿರ್ತೈತಿ. ಉಳ್ಳಾಗಡ್ಡಿ ಮತ್ತ ಕೊತ್ತಂಬರಿ ಹಾಕ್ಯಾರ್ರಿ. ಸಿಂಪಲ್ ಐಟಮ್ ಐತ್ರಿ, ಬಟ್ ಭಾರಿ ಟೇಸ್ಟಿ ಐತಿ. ಮಟನ್ ಡ್ರೈ ಅನ್ನೋದು ಸ್ಟಾರ್ಟರ್ ಡಿಶ್ ಐತಿ. ಇದನ್ನ ಟ್ರೈ ಮಾಡಿ ನೋಡೋಣ್ರಿ. ಒಂದು 6-7 ಪೀಸ್ ಇದಾವ. ಬಿಸಿ ಬಿಸಿ ಮಟನ್ ಡ್ರೈ ಇದ್ರ ಜೊತೆ ತಿಂತಿ. ಸ್ವರ್ಗ. ಕುಕ್ ಮಾಡಿದಾಗ ಒಂದು ಆಯಿಲ್ ಇರ್ತೈತಿ. ಆಯಿಲ್ ಅಂತೂ ಹಾಕಿ ಹಾಕ್ತಾರ ಇಲ್ಲಿ. ಪ್ಲಸ್ ಆ ಮಟನ್ದು ಆಯಿಲ್ ಬಿಟ್ಟಿರ್ತೈತಿ. ಅದ್ರದ್ದು ರಿಚ್ ಟೇಸ್ಟ್, ಫ್ಯಾಟ್ ಟೇಸ್ಟ್ ಏನಿರ್ತೈತಲ್ಲ ಅದು ಡಿಶ್ನಾಗ ಬಂದ ಬಿಡ್ತೈತಿ. ಪ್ಲಸ್ ಖಾರ. ಸೂಪರ್ ಕಾಂಬಿನೇಷನ್. ಸಿಂಪಲ್ ಡಿಶ್ ರೀ, ಆದ್ರೂ ರಿಚ್ ಇನ್ ಫ್ಯಾಟ್ ಅಂಡ್ ಕಂಪ್ಲೀಟ್ಲಿ ಎಂಜಾಯಬಲ್. ಸಾಫ್ಟ್ ಡಿಲಿಷಿಯಸ್ ಪೀಸಸ್. 7 ಪೀಸ್ ಕೊಟ್ಟಾರ. ಭಾಳ ಟೇಸ್ಟಿ ಐತಿ. ಯಾವ್ದೇ ಮೀಟ್ ತಗೊಂಡ್ರು ಖಾರ ಅತಿ ಹೆಚ್ಚು ಅನ್ಸಾಕತ್ತಿತ್ತು ಅಂದ್ರೆ ಸ್ವಲ್ಪ ನಿಂಬು ಹಿಡ್ಕೊಂಡ್ಬಿಟ್ರೆ ಖಾರ ಕಟ್ ಆಗ್ಬಿಡ್ತೈತಿ. ಸ್ವಲ್ಪ ಹುಳಿ ಟೇಸ್ಟು ಮಿಕ್ಸ್ ಆಗ್ತೈತಿ. ಹೆಂಗೈತಿ ಖಾರ? ಎಂಜಾಯ್ ಮಾಡಂತಾನ, ನೀರು ಗಟ ಗಟ ಕುಡಿಯಂತಾನ. ಶಿಕಿನೂ ಹಂಗೈತಿ. ಈಗ ಥಾಲಿ, ಚಿಕನ್ ಥಾಲಿ ಏನ್ ತರಿಸಿದ್ವಲ್ಲ, ಚಿಕನ್ ಮಸಾಲ ಸೂಪರ್ ಗ್ರೇವಿ, ಗ್ರೀನ್ ಕಲರ್ ಐತಿ. ಟೇಸ್ಟ್ ಮಾಡಿ ಹೇಳ್ತೀನಿ. ಇದ್ರೊಳಗ ಪಾಲಕ್ ಹಾಕ್ಯಾರ್ರಿ. ಜ್ಯೂಸಿ ಪೀಸಸ್ ಆಫ್ ಚಿಕನ್. ನಿನ್ಗೂ ಒಂದು. ಈ ಥಾಲಿನಾಗ ರೊಟ್ಟಿ ಬರ್ತೈತ್ರಿ. 2 ರೊಟ್ಟಿ ಬರ್ತೈತಿ. ಈ ಚಿಕನ್ ಮಸಾಲ ಬರ್ತೈತಿ. ಇದು ಗ್ರೇವಿ ಕೊಡ್ತಾರ, ಪಚಡಿ, ನಿಂಬು. ಅಲ್ರಿ, ಇದು ಒಂಥರ ನುಗ್ಗಿಕಾಯಿ ನುಗ್ಗಿಕಾಯಿ ಟೇಸ್ಟ್ ಐತಂತ. ಅದ್ರೊಳಗೆ ಪಾಲಕ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬಹಳಷ್ಟು ಕೊಬ್ಬರಿ ಹಾಕ್ಯಾರ. ಗ್ರೇವಿ ಮಾಡಾಕ ಸೂಪರ್ ಟೇಸ್ಟ್ ಐತಿ. ಇದೇನ್ ರೆಡ್ ಖಾರ ಕಾಣ್ತೈತಲ್ಲ, ಇದು ಸ್ವಲ್ಪ ಖಾರ ಐತಿ. ಇದ್ರೊಳಗ ಹಸಿ ಮೆಣಸಿನ್ಕಾಯ್ದು ಮಸಾಲೆ ಹಾಕಿರ್ತಾರೆ. ಇದು ಸ್ವಲ್ಪ ಖಾರ ಕಡಿಮೆ ಅನಿಸ್ತೈತಿ, ಬಟ್ ಹೊಟ್ಟಿಗೆ ಹೋದ್ಮೇಲೆ ಜಾಸ್ತಿ ಅನಿಸ್ಬೋದು. ಬಟ್ ವೆರಿ ಟೇಸ್ಟಿ. ಸೊ 4-5 ಪೀಸ್ ಚಿಕನ್ ಕೊಟ್ಟಿರ್ತಾರ್ರಿ. ಸಾಕಷ್ಟು ಗ್ರೇವಿ ಐತಿ. 2 ರೊಟ್ಟಿಗೆ ಆಗುವಷ್ಟು. ಇದು ಗ್ರೇವಿ ಏನ್ ಕೊಟ್ಟಿರ್ತಾರಲ್ಲ ಸೆಪರೇಟ್,
ಅದು ರೈಸ್ ಬೌಲ್ ಲಾಸ್ಟಿಗೆ ಕೊಡ್ತಾರ, ಅದ್ರ ಜೊತೆ ಹಚ್ಕೊಟ್ಟು ತಿನ್ಬೋದು, ಇಲ್ಲ ಇದಕ್ಕೂ ಸ್ವಲ್ಪ ಎದ್ಸ್ಕೊಂಡು ತಿನ್ಬೋದು, ಭಾರಿ ಮಜಾ ಆಗ್ತದೆ. ಇದು ಮ್ಯಾಲ ಹೆಂಗೆ ಆಯಿಲ್ ನಿಂತೈತಿ, ಇದ ರೀ ಮತ್ತೆ ಸ್ಪೆಷಾಲಿಟಿ ಖಾರ ಆಯಿಲ್. ಸಾವ್ಜಿ ಸ್ಪೆಷಲ್ ಅಂದ್ರೆ ಇದ. ಇನ್ನು ಮುಂದೆ ನೋಡ್ಬಾರ್ದ್ರಿ, ಮಸ್ತ್ ಎಂಜಾಯ್ ಮಾಡ್ಬೇಕು. ಇದು ಒಂಥರ ಅಡ್ವೆಂಚರ್ ಇದ್ದಂಗೆ. ಓಹೋ ಸೂಪರ್. ಹೌದದು ದೋಸೆ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್. ಚಾ ಬಿಸ್ಕೆಟ್. ವಾವ್, ಎಗ್ ಸಾವ್ಜಿ ಟ್ರೈ. ಇದು ಸ್ಟಾರ್ಟರ್ಸ್ ನಾಗ ಬರ್ತೈತ್ರಿ. ಇಲ್ಲಿ ಸ್ಪೆಷಾಲಿಟಿ ಅಂತ ಟ್ರೈ ಮಾಡಕ್ ಹೇಳ್ಯಾರ. ಓ ನನ್ನ ಫೇವ್ರೇಟ್. ಎಗ್ಗಿಂದ ಒಂದು ಸಪ್ ಟೇಸ್ಟ್ ಇರ್ತೈತಿ, ಅದ್ರ ಜೊತೆ ಖಾರ ಮತ್ತ ಎಣ್ಣೆ ಸೂಪರ್ ಕಾಂಬಿನೇಷನ್ ಐತಿ. ಮೇಲ್ಗಡೆ ಬಹಳಷ್ಟು ಕೊತ್ತಂಬರಿ ಹಾಕಿರ್ತಾರ. ನೀವು ರೋಟಿ ಜೊತೆ ಟ್ರೈ ಮಾಡ್ತೀಯದನ್ನ, ಇದನ್ನ ನೀವು ರೋಟಿ ಜೊತೆ ಹಚ್ಕೊಂಡು ತಿನ್ಬೋದು. ಬಟ್ ಇದು ಸ್ಟಾರ್ಟರ್, ಆಸ್ ಅ ಸ್ಟಾರ್ಟರ್ ತಿನ್ಬೋದು, ಅಥವಾ ಹಿಂಗೂ ತಿಂದ್ರೂ ವರ್ಕ್ ಆಗ್ತೈತಿ. ಅಲ್ಲಿ ಫಿನಿಶಿಂಗ್ ಟಚಸ್ ರೈಸ್ ಅಂಡ್ ಶೇರ್ವಾ ಟ್ರೈ ಮಾಡ್ತಿ? ಹಾ ಟ್ರೈ ಮಾಡ್ತೇನಲ್ಲ. ಶೇರ್ವಾ ಖಾರ ಇರ್ಬೇಕು, ಪರ್ಫೆಕ್ಟ್ ಕಾಂಬಿನೇಷನ್. ನಿಂಬು ಸೂಪರ್. ಪಚಡಿ, ಸ್ವಲ್ಪ ಮಟನ್. ಊಟ ಲಾಸ್ಟಿಗೆ ಅವಂಗ ಐಸ್ ಕ್ರೀಮ್ ಕೊಡಿಸ್ತಕ್ಕಂತ ಹೇಳಿಬಿಟ್ಟನ್ರಿ. ಖಾರ ಖಾರ ಹೆಂಗ್ ತಿಂತಾನಲ್ಲ ಹಂಗಂಗ ಐಸ್ ಕ್ರೀಮ್ ಬೇಕಂತ. ಕೊಡು ಮತ್ತೆ. ರೇಟಿಂಗ್ ಅಂತೂ ನನಗೆ ಭಾಳ ಸಿಕ್ತ. ಫೇವ್ರೇಟ್ ಅಂದ್ರೆ ಭಾಳ ಆತಂದ್ರ ಇದು ಪಚಡಿ ಅಂಡ್ ಇದು ಎಗ್ ಬುರ್ಜಿ, ಎಗ್ ಮಸಾಲ. ಓಕೆ ಎಗ್ ಮಸಾಲ. ಏನಂತೀನಿ ನಮ್ ಬಿಟ್ರೆ ನಮ್ದು ಆಗ್ಬೇಕಲ್ಲ ಊಟ. ಓ ಭಾಯ್. ಫ್ಯಾಂಟಾಸ್ಟಿಕ್ ಊಟ ರೀ. 10 out of 10. ಹೌದಲ್ಪ? ರಿಯಲಿ ಖಾರ ಒಂದೆರಡು ಐಟಮ್ ಕಡಿಮೆ ಖಾರಾನು ಇತ್ತು. ಫಾರ್ ಎಕ್ಸಾಂಪಲ್ ಚಿಕನ್ ಮಸಾಲ ಗ್ರೀನ್ ಮಸಾಲಾಲೆ ಮಾಡಿದ್ರು, ಅಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕಿ. ಆದ್ರೆ ಹಸಿ ಮೆಣಸಿನ್ಕಾಯ್ದು ಹೀಟ್ ಜಾಸ್ತಿ ಇರ್ಲಿಲ್ಲ, ಬ್ಯಾಲೆನ್ಸ್ ಇತ್ತು ಏಕ್ದಮ್. ಕೆಂಪು ಖಾರದ್ದು ಏನಿತ್ತಲ್ಲ ಡಿಶಸ್ ಏಕ್ದಮ್ ಖಾರ ಇತ್ತು. ಮಟನ್ ಡಿಶಸ್ ಅಂತೂ ಖತರ್ನಾಕ್ ಟೇಸ್ಟಿ, ಆಯಿಲಿ ಇತ್ತು. ಇಲ್ಲಿ ಬಂದು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡ್ರಿ. ಆಮೇಲೆ ಖಾರ ಬೋಟಿ ವೆನ್ಸ್ಡೇ ಮತ್ತು ಸಂಡೇ ಅಷ್ಟ ಸಿಗ್ತೈತಂತ. ಖಾರ ಬೋಟಿ ಪ್ರಿಯರ್ ಇದ್ರೆ ಆ ದಿನ ಅಷ್ಟ ಬಂದು ಇಲ್ಲಿ ಟ್ರೈ ಮಾಡ್ರಿ. ಬಾಕಿ ಅಂತೂ A1 ಇತ್ತು. ನಿಮ್ಗ ನಾನು ಆಮೇಲೆ ಅದು ಗ್ರೀನ್ ಕಲರ್ ಚಿಕನ್ ಅಂತೂ ಒಂಥರ ನುಗ್ಗಿಕಾಯಿ ಇತ್ತು. ಓ ಗ್ರೀನ್ ಮಸಾಲ ಚಿಕನ್ದು ನುಗ್ಗಿಕಾಯಿ ಟೈಪ್ ಟೇಸ್ಟ್ ಇತ್ತ ನೋಡ್ರಿ, ನುಗ್ಗಿಕಾಯಿ ಸಾರು ಟೈಪ್. ಏನ್ ಮಾಡ್ತೀರಿ? ಎನಿವೇಸ್ ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ಸಿಗ್ತೀನಿ. ಇಂಟ್ರೆಸ್ಟಿಂಗ್ ಹೋಟೆಲ್ಗೆ ಹೋಗಿ ನಿಮಗೆ ಅಲ್ಲಿ ಊಟ ತೋರಿಸ್ತೀನಿ, ರಿವ್ಯೂ ಕೊಡ್ತೀನಿ ಅಂತ. ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಬಾಯ್.